ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಹಸುಗಳ ಕೆಚ್ಚಲು ಕುಯ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಸಿಡಿಮಿಡಿಗೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಕೆಚ್ಚಲು ಕುಯ್ದಿದ್ದಾರೆ ಅಂತ ಹೇಳ್ತಾರೆ ಇವರು. ಆದ್ರೆ ಕುಡಿದ ಮತ್ತಲ್ಲಿ ಕೊಲೆ ಮಾಡಿದ್ರೆ ಸುಮ್ಮನೆ ಇರ್ತಾರ? ನಿಮ್ಮ ಮನೆಯಲ್ಲೇ ಕೊಲೆ ಮಾಡಿದ್ರೆ ಸುಮ್ಮನೆ ಇರ್ತೀರಾ? ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಕೆಲಸವನ್ನ ಏನೀಗ ಹೇಳ್ತಾ ಇದೆಯಲ್ಲ, ಈ ವ್ಯಕ್ತಿ ಕುಡಿದಿದ್ದ ಅಥವಾ ಏನು ಹೇಳ್ತಿದ್ದಾರೆ ಇವರು, 100 ಹಸು ಕೊಡಿಸಲು ಪಾಪ ಪರಿಹಾರ ಆಗಲ್ಲ ಇವ್ರು ಕೊಡಿಸಿದ್ರು ಕೂಡ ಅಂತ ಒಂದು ಪಾಪ ಇದು. ಈ ಕೇಸನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಆಗ್ತಿದೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರ್ತದೆ ಕಾಂಗ್ರೆಸ್ ಸರ್ಕಾರ ಅಂತ ನೋಡ್ರಿ. ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ. ಕುಡಿದ ಮತ್ನ್ಯಾಗ ಈಗ ಇವ್ರು ಯಾರು ಆ ರೀತಿ ಕುಡಿದ ಮತ್ನ್ಯಾಗ ಮಾಡ್ಯಾನಂತ ಹೇಳಿದಾರಲ್ಲ, ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಅವ್ರ ಮನೆಯೊಳಗೆ ಯಾರನ್ನಾರ ಹೋಗಿ ಕುಡಿದ ಮತ್ನ್ಯಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ. ಏನು ನಾನ್ಸೆನ್ಸ್ ಮಾತಾಡ್ತಾರೆ ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದನ? ಅದು ಸಹ ಜಮೀರ್ ಅಹಮದ್ ಕ್ಷೇತ್ರದಾಗ ಸರ್ ನಾನು 3 ಹಸು ಕೊಡಿಸ್ತೀನಿ, ದೊಡ್ಡ ವಿಷಯ ಆದ್ರೆ ಅದೇ ದೊಡ್ಡ ವಿಷಯ ಇಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ಅವು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ಮಾತಾಡ್ತಾರೆ ರೀ? ಜಮೀರ್ ಗಿಮ್ಮರ್ಗೆ ಏನ್ರಿ ಬುದ್ಧಿ ಅದ ನೀವ್ರಿಗೆ? ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಮಾನವರು ತಲೆ ಬಗ್ಗಿಸ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲಿಯ ಪ್ರಾಣಿಗಳು ದನಗಳಿಗೆ ಕೆಚ್ಚಲು ಕೊಯ್ಯುವ ಅಂತ ಅಮಾನವೀಯ ಕೃತ್ಯ ಮಾನವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಕೆಚ್ಚಲು ಕೊಯ್ಯುವ ಕೆಲಸ ಮಾಡಬಹುದು, ಇನ್ಯಾವ ಸರ್ಕಾರದಲ್ಲೂ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕೆಚ್ಚಲು ಕೊಯ್ಯುವ ಸರ್ಕಾರ ಅಂತ ಹೇಳಬಹುದು. ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಮಾನವರು ತಲೆ ಬಗ್ಗಿಸ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.